ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಇಂದು ಘಟಪ್ರಭಾ ಪಟ್ಟಣದಲ್ಲಿ ಮಲ್ಲೆಯನ ಗುಡ್ಡದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಬಹಳ ವಿಜೃಂಭಣೆಯಿಂದ ಜರುಗುತ್ತಿದೆ. ಸಾವಿರಾರು ಜನರು ದೇವರ ದರ್ಶನಕ್ಕೆಂದು ಹೊರಡ್ತಾ ಇದ್ದಾರೆ. ಗುಡ್ಡದಲ್ಲಿರುವ ಆ ದೇವಸ್ಥಾನಕ್ಕೆ ಜನ ಹೇಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ತಾವು ನಮ್ಮ ದೃಶ್ಯಗಳಲ್ಲಿ ನೋಡಬಹುದು. ಜಾತಿ ಧರ್ಮ ಅನ್ನೋದನ್ನ ಪಕ್ಕಕ್ಕಿಟ್ಟು ಪ್ರತಿಯೊಬ್ಬ ಜಾತಿ ಧರ್ಮದವರು ಕೂಡ ಅಲ್ಲಿ ಹೋಗ್ಬಿಟ್ಟು ಜನ ಪಾಲ್ಗೊಂಡು ನೈವೇದ್ಯ ಸಲ್ಲಿಸಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿರೋ ಕೆಲವೊಂದು ಜನರನ್ನ ನಾವು ಕೂಡ ಮಾತಾಡ್ಸಿದೀವಿ, ತಾವು ದೃಶ್ಯಗಳಲ್ಲಿ ನೋಡಬಹುದು. ನಮಸ್ಕಾರ ವೀಕ್ಷಕರೇ, ಅಂಡ್ ವೆಲ್ಕಮ್ ಟು ನಂಬರ್ 1 ನ್ಯೂಸ್ ಚಾನಲ್. ನಾನು ಪ್ರಿಯಾಂಕಾ. ನೀವು ನೋಡ್ತಾ ಇರೋ ಹಾಗೆ ನಾವಿವತ್ತು ಒಂದು ಮಂದಿರಕ್ಕೆ ಬಂದಿದ್ದೀವಿ. ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಘಟಪ್ರಭಾದಲ್ಲಿ ಇರುವಂತಹ ಗುಡ್ಡದಲ್ಲಿ, ಘಟಪ್ರಭಾದಲ್ಲಿ ಒಂದು ಸಣ್ಣ ಗುಡ್ಡ ಇದೆ. ಸೊ ಆ ಗುಡ್ಡದ ಮೇಲೆ ಇರುವಂತಹ ದೇವಸ್ಥಾನ ಇದು. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಭಕ್ತರೆಲ್ಲ ಸಾಲಾಗಿ ಬಂದ್ಬಿಟ್ಟು ದರ್ಶನ ತಗೊಂತಿದ್ದಾರೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಜನರನ್ನ ನಾವು ಮಾತಾಡ್ಸೋಣ, ಭಕ್ತಾದಿಗಳನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? ಹೌದು ಮೇಡಮ್, ನಾವು ಈ ಗುಡಿ ದೇವಸ್ಥಾನದ ಪೂಜಾರಿಗಳು. ನನ್ನ ಹೆಸರು ಯಲ್ಲಾಲಿಂಗ್ ಅಂತ ಹೇಳಿ. ಇದು ಗುಬ್ಬಲಗೂಡು ಮಲ್ಲಿಕಾರ್ಜುನ ದೇವಾಲಯ. ಈ ಗುಡ್ಡಕ್ಕೆ ಗುಬ್ಬಲಗೂಡು ಅಂತ ಹೆಸರಿದೆ. ಏನಕ್ಕೆ ಬಂತು ಸರ್? ಏಕಂದ್ರೆ ಇಲ್ಲಿ ಮೊದಲು ಆಕಳು ಎಲ್ಲ ಮೇಯ್ತಾ ಇದ್ವಿ. ಅದಕ್ಕೆ ಮುಂಚೆ ಹಿರಿಯರೆಲ್ಲ ಕಪಲಿ ಗೋಕುಲ ಅಂತ ಹಿಂಗೆ ಅಂತಿದ್ರು. ಅದಕ್ಕೆ ಈಗ ಅವಾಗ ಗುಬ್ಬಲಗೂಡು ಅಂತ ನಾಮಕರಣ ಮಾಡಿದ್ದಾರೆ. ಗುಬ್ಬಲಗೂಡು ಮಲ್ಲಿಕಾರ್ಜುನ ದೇವಾಲಯ ಅಂತ ಇದು. ಸುತ್ತಮುತ್ತ ಹಳ್ಳಿಯಲ್ಲಿ ಫೇಮಸ್ ಆಗಿರೋ ದೇವಸ್ಥಾನ. ಇಲ್ಲಿ ಹರಕೆ ಏನಾದ್ರು ಹೊತ್ಕೊಂಡ್ರೆ ಎಲ್ಲ ಕೌಲು ಅಂತ ಹಚ್ತಾರೆ. ಇಲ್ಲಿ ಹಚ್ಕೊಂಡು ಅದ್ ಮಾಡಿದ್ಬಿಟ್ರೆ ದೇವರ ಯಾವ ತರ ಹರಕೆ ಸಲ್ಲಿಸ್ತಾರೆ ಅಂದ್ರೆ ಏನೇನು ನಮಸ್ಕಾರ ಮಾಡ್ತಾರೆ, ಬುದ್ಧಿ ಪೂಜೆ ಕಟ್ತಾರೆ, ಅಭಿಷೇಕ ಮಾಡ್ತಾರೆ, ಆಮೇಲೆ ಎಲೆ ಪೂಜೆ, ಕುಂಕುಮದಿಂದ ಇನ್ನು ಪೂಜೆ ಮಾಡಿಸ್ತಾರೆ. ಈ ತರ ನಾನಾ ತರ ಭಕ್ತರು ಬೇಡ್ಕೊಂಡಿದ್ರೆ ಅವ್ರ ಹರಕೆ ಎಲ್ಲ ಇಡಿರುತ್ತೆ. ಪ್ರತಿ ವರ್ಷ ನಡೆಯುತ್ತಾ? ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಡಿಸೆಂಬರ್ ಕಾರ್ತಿಕೋತ್ಸವ ಅಂತ ಮಾಡ್ತಾರೆ. ಮುಂಚೆ ಇದರಲ್ಲಿ ಮಾಡ್ತಿದ್ರು, ಶಿವರಾತ್ರಿಯಲ್ಲಿ ಮಾಡ್ತಾ ಇದ್ರು. ಶಿವರಾತ್ರಿಯಲ್ಲಿ ಪ್ರಸಾದ ಮಾಡ್ತಿರುವಾಗ ಮುಂಚೆ ಭಕ್ತರು ಶಿವರಾತ್ರಿಯಲ್ಲಿ ಉಪವಾಸ ಇರ್ತಿದ್ರು. ಈ ಸಲ ಕಾರ್ತಿಕ ಮಾಸದಲ್ಲಿ ಮಾಡೋದ್ರಿಂದ ಭಕ್ತರು ಪ್ರಸಾದ ತಗೋತಾರ ಅಂತ ಹೇಳಿ ಕಾರ್ತಿಕದಲ್ಲಿ ಸ್ಟಾರ್ಟ್ ಮಾಡಿದ್ರು. ಭಕ್ತರವರೆಗೂ ಪ್ರಸಾದ ಸಲ್ಲಿಸಬೇಕು ಅನ್ನೋ ಕಾರಣದಿಂದ ಮುಂದುವರಿಸಿದ್ದಾರೆ. ಮೊದಲು ಶಿವರಾತ್ರಿಯಲ್ಲಿ ಮಾಡ್ತಾ ಇದ್ರು. ಈ ಸಲ 10-15 ವರ್ಷದಿಂದ ಕಾರ್ತಿಕದಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಾಡಿದಕ್ಕೆ. ಮತ್ತೆ ನಾವು ಪ್ರತಿ ವರ್ಷ ಬರ್ತೀರಾ ಈ ಜಾತ್ರೆಗೆ? ನಾವು ಇಲ್ಲೇ ಊರವ್ರೆ, ಪ್ರತಿ ಸೋಮವಾರಕ್ಕೊಮ್ಮೆ ಬರ್ತವ್ರೆ. ಮತ್ತೆ ಸೋಮವಾರ ಮಲ್ಲಯ್ಯನ ವಾರ ಇಲ್ಲಿರ, ಸೋಮವಾರಕ್ಕೊಮ್ಮೆ ಬರ್ತೇವೆ. ಇಲ್ಲಿ ಭಕ್ತಾದಿಗಳು ವರ್ಷ ಹೆಚ್ಚಾಗ್ತಾರ್ರಿ. ಬೇಡಿದಂತ ವರವನ್ನ ದೇವ್ರ ಎಲ್ಲರಿಗೂ ಕೊಡ್ತಾನ್ರೆ. ನಮಗೂ ಎರಡು ಗಂಡು ಮಕ್ಕಳು ಇದ್ರು, ಮೂರನೇದು ಹೆಣ್ಣಾಗ್ಲಿ ಅಂತ ಬಿಡ್ಕೊಂಡಿದ್ದು ಮಲ್ಲಯ್ಯ ಜಾಗರೆ. ಮೂರನೇದು ಹೆಣ್ಮಗು ಆಗಂತಲೇ ಒಂದಲ್ಲಿ ಬಂಗಾರ ಹಾಕಿ ಮಲ್ಲಯ್ಯಜನ್ನ ಹರಕೆತೀರಿ. ವೆರಿ ನೈಸ್. ವೀಕ್ಷಕರು ಇದನ್ನ ಹೇಳ್ತಾರೆ, ದೇವ್ರ ಶಕ್ತಿ ಅಂತ. ನಾವ್ ಏನಾದ್ರೂ ಬೇಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ, ಮಲ್ಲಯ್ಯಜ ಕೊಡ್ತಾನೆ ನಮ್ಗೆ. ಯಾಕಂದ್ರೆ ಮತ್ತವ್ರು ಪ್ರಸಾದ ಮಾಡೋರಿರ್ತಾರೋ, ದಯಮಾಡಿ ಸಾಲುಗಳನ್ನ ತೊಳೆದಿಡಬೇಕು. ಈಗ ಪಲ್ಲಕ್ಕಿ ಬರ್ತಾ ಇದೆ, ಮಂದಿ ಸರಿ ಹೋಗಿತ್ತ, ಪಾಲ್ಕಿ ಬಂದೈತಿ, ಹಾದಿ ಮಾಡಿಕೊಡ್ರಿ. ಸಾವ್ಕಾಶ ಸಮಾಧಾನಲೆ ಬರ್ರಿ. ಮತ್ತೆ ಯಾರೋ ತಾಟ್ನಾಗ ಏನು ಬಿಡಾಕ್ ಹೋಗ್ಬೇಡ್ರಿ, ಪ್ರಸಾದ ಐತಿ. ಆಮೇಲೆ ನಿಮಗೆ ಎಷ್ಟು ಬೇಕಂತ ಮತ್ತೊಂದು ತಗೋರಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ತಾಟ್ನಾಗ ಏನು ಬಿಡಾಕ್ ಹೋಗ್ಬೇಡ್ರಿ. ಮತ್ತೆ ಅಂಬಲಿ ಕೊಡ ಯಾರು ತಂದಿರಿ ನೋಡ್ರಿ. ಆಚೆ ಕಡೆ ಕೆಳಗ ಹೆಣ್ಮಕ್ಳು ಗುಡಿ ಎಡಗಡೆ ಬ್ಯಾರಲ್ಗಳು ಅದಾವ ನೋಡ್ರಿ, ಅಲ್ಲಿ ಹೋಗ್ರಿ. ಎಡಗಡೆ ಸೈಡ್ ಬ್ಯಾರಲ್ಗಳು ಅದಾವು, ಅಂಬಲಿ ಕೊಡ ತಂದವ್ರ, ತಗೊಂಡವ್ರಿ. ಅಂಬಲಿ ಕೊಡ ಅಲ್ಲೇ ಎಡಗಡೆ ಐತಿ. ಎಸ್ ವೀಕ್ಷಕರೇ, ತಾವೀಗ ನೋಡ್ತಾ ಇರುವಂತದ್ದು, ನಾವೀಗ ಮಲ್ಲಿಕಾರ್ಜುನ ಮಂದಿರದ ಒಳಗಡೆ ಇದ್ದೀವಿ. ಜನ ಭಕ್ತಾದಿಗಳು ಹೇಗೆ ಸಾಲಾಗಿ ಬಂದ್ಬಿಟ್ಟು ದರ್ಶನನ ಪಡ್ತಿದ್ದಾರೆ ಅಂತ ನಾವು ಒಳಗಡೆನೆ ಇದ್ದೀವಿ. ಅಂಡ್ ಇಲ್ಲಿ 2 ಸ್ವಾಮೀಜಿಗಳಿದ್ದಾರೆ, 3 ಜನ ಸ್ವಾಮೀಜಿಗಳಿದ್ದಾರೆ. ಅಂಡ್ ಭಕ್ತಾದಿಗಳು ತಂದಿರುವಂತ ಪ್ರಸಾದನ ಸ್ವೀಕರಿಸಿ ಅವರಿಗೆ ಮರುಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಎಷ್ಟು ಶಾಂತ ರೀತಿಯಿಂದ ಬಂದ್ಬಿಟ್ಟು ಜನ ದರ್ಶನ ಮಾಡ್ತಾ ಇದ್ದಾರೆ ಅಂತ. ಸರ್ ನಮಸ್ಕಾರ.
ನಮಸ್ಕಾರ ಮೇಡಮ್. ಓಕೆ ಸರ್, ಇದು ಜಾತ್ರೆ ಪ್ರತಿ ವರ್ಷ ನಡೆಯುತ್ತಾ ಹೇಗೆ? ಹೌದ್ರಿ ಮೇಡಮ್, ಪ್ರತಿ ವರ್ಷ ನಡಿತೈತ್ರಿ. ಈಗ ಇದನ್ನ ಒಂದು 25 ವರ್ಷ ಆತ್ರಿ. ಎಲ್ಲ ಈ ಮಲ್ಲಿಕಾರ್ಜುನ ಸದ್ಭಕ್ತಿ ಮಂಡಳ ಎಲ್ಲ ಚಲೋ ಚೆನ್ನಾಗಿ ನಡ್ಸ್ಕೊತ ಬರ್ತಾ ಇದ್ದಾರೆ. ಮತ್ತು ಇದಕ್ಕೆ ಎಲ್ಲ ಜಾತಿ ಜನಾಂಗದವರು ಈ ದೇವರಿಗೆ ಬರ್ತಾರೆ. ಯಾವುದೇ ಜಾತಿ ನಿಯಮ ಏನಿದಿಲ್ಲ. ಆದರೆ ಎಲ್ಲ ಈ ಇಡೀ ಊರದಂದ್ರೆ ಜಾತ್ರೆ ಅಂದರೆ ಚೆನ್ನಾಗಿ ಆಗುತ್ತೆ ಇಲ್ಲಿ. ಎಲ್ಲ ಊಟದ ಎಲ್ಲ ಸಿಸ್ಟಮ್ ಅದು ಎಲ್ಲ ಚಲೋ ತಂಗೆ ಮಾಡ್ತಾರೆ. ಮತ್ತು ಎಲ್ಲ ಕಮಿಟಿಯವರು ಇಷ್ಟು ದಿವಸ ಆದ್ರೂ ಎಲ್ಲ ಚಲೋ ತಂಗೆ ಮಾಡ್ಕೊಂಡು ಏನಿದ್ರೂ ಲೆಕ್ಕ ಎಲ್ಲ ಮಂದಿಗೆ ಗುರ್ತಾಗುವಂಗೆ ಕ್ಲಿಯರಾಗಿ ಎಲ್ಲರಿಗೂ ತಿಳಿಸ್ತಾರೆ. ಆದ್ರೆ ಎಲ್ಲ ಜನನೂ ಇದಕ್ಕೆ ಭಾಳ ಇದೈತಿ. ಮಲ್ಲಿಕಾರ್ಜುನಗೆ ಅಂದ್ರೆ ಭಾಳ ಭಕ್ತಿಯಿಂದ ಬರ್ತೈತಿ, ಶ್ರದ್ಧೆಯಿಂದ. ಆ ಥರದಿಂದ ಪ್ರತಿ ವರ್ಷನೂ ಚಲೋ ತಂಗಿ ನಡ್ಕೋತ ಬಂದೈತಿ. ಈ ವರ್ಷನೂ ಚಲೋ ತಂಗಿ ಆಗ್ತೈತೆ ಅಂತೇಳಿ ನಂದು 2 ಮಾತು ಮುಗಿಸ್ತೀನಿ. ಸರ್, ಎಷ್ಟು ಜನ ಬರ್ತಾರೆ ಪ್ರತಿ ವರ್ಷ ಇಲ್ಲಿ? ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 20,000 ಜನರೇ ಬಂದು ಊಟ ಅನ್ನ ಪ್ರಸಾದ ಅದು ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಇವು ಮುಂಜಾನೆ ಸ್ಟಾರ್ಟ್ ಆತಂದ್ರೆ ರಾತ್ರಿ 12 ಗಂಟೆ ತನೂ ಪ್ರಸಾದ ವ್ಯವಸ್ಥೆ ಎಲ್ಲ ಚಲೋ ತಂಗಿ ಮಾಡಿರ್ತಾರೆ ಎಲ್ಲರೂ ಭಕ್ತರಿಗೆ. ಬೇರೆ ಊರಿಂದನೂ ಬಂದಿರ್ತಾರೆ ಮೇಡಮ್. ಎಲ್ಲ ಈ ಸುತ್ತಮುತ್ತ ಹಳ್ಳಿ ಜನ, ಆ ಬೇರೆ ಊರು ಬಂದ ಜನರಿಗೆ ಎಲ್ಲರಿಗೂ ಯಾರಿಗೂ ಊಟದ ವ್ಯವಸ್ಥೆ ಆಗುವಂಗೆ ಏನು ಪರಿಸ್ಥಿತಿ ಅಂತೂ ಇರೋದಿಲ್ಲ. ಎಲ್ಲ ಊಟದ ಎಲ್ಲರಿಗೂ ಸರಿಯಾಗಿ ಸಿಗುವಂಗೆ ವ್ಯವಸ್ಥೆ ಎಲ್ಲ ಚಲೋ ತಂಗಿ ಮಾಡಿರ್ತಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಸರ್, ಏನು ಅನಿಸುತ್ತೆ ತಮಗೆ ಜಾತ್ರೆ? ಇದು ನಮ್ಮ ಘಟಪ್ರಭಾ ಒಳಗೆ ಇವತ್ತೇ ಒಂದು ಹಬ್ಬದ ವಾತಾವರಣ. ಅಂದರೆ ಹೆಂಗಿರ್ತಾರೆ ಇವತ್ತೇ ಇರೋದು ನಮ್ಮ ದೊಡ್ಡ ಜಾತ್ರೆ ಅಂದರೆ ಇದೆ. ಇದು ಮಿನಿಮಮ್ ಏನು ಸುತ್ತಮುತ್ತಲ ಒಂದು 10-15 ಹಳ್ಳಿ ಅದಾವಲ್ಲ, ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಎಲ್ಲ ಬರ್ತಾರೆ. ಎಲ್ಲ ಸೇರುವಂಥ ಸ್ಥಳ ಅಂದರೆ ಇವತ್ತೊಂದು ದಿನ, ವರ್ಷಕ್ಕೊಮ್ಮೆ ಸೇರ್ತೀವಿ ನಾವು. ಆ ಥರ ಒಂದು ವಿಜೃಂಭಣೆಯಿಂದ ಆಚರಿಸ್ತೀವಿ ನಾವು ಕಾರ್ತಿಕೋತ್ಸವನ. ಹಬ್ಬದ ವಾತಾವರಣ. ಸರ್, ನಾನು ಕೇಳ್ಪಟ್ಟೆ, ನೋಡಿದೆ ಕೂಡ, ಇಲ್ಲಿ ಎಲ್ಲಾ ಜನ ಕೂಡ ಬರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇಲ್ಲಿ ಏನು ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ. ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಬರ್ತಾರೆ. ಮತ್ತು ಈ ಥರ ನಮ್ಮ ಘಟಪ್ರಭಾದಲ್ಲಿ ಆಗೋದು ಒಂದೇ ಅಂತ ಹೇಳ್ತಾ ಇರೋದು. ಮತ್ತು ನಮಗೆ ಬೇರೆ ಊರಲ್ಲಿ ಆ ಜಾತ್ರೆ ಈ ಜಾತ್ರೆ ಅಂತ ಇರ್ಬೋದು. ಆದರೆ ಈ ಮಲ್ಲಯ್ಯನ ಕಾರ್ತಿಕ ಅಂದರೆ ಇಡೀ ಎಲ್ಲೇ ಯಾವುದೋ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ಇರಲಿ, ವಿದೇಶದಲ್ಲಿ ಇರಲಿ, ಎಲ್ಲರೂ ಬಂದು ಜನ ಇಲ್ಲಿ ಸೇರ್ತಾರೆ ಆ ದಿನ. ಓಕೆ. ಇಲ್ಲಿ ಅಂದ್ರೆ ಎಷ್ಟು ಜನ ಬರ್ಬೋದು ಪ್ರತಿ ವರ್ಷ? ಪ್ರತಿ ವರ್ಷ 1 ಲಕ್ಷ ಜನ ತನಕ ಕೊಡ್ತಾರೆ ಮೇಡಮ್. ಮತ್ತು 20 ವರ್ಷದಿಂದ ಇದೇ ಪ್ರಮಾಣವಾಗಿ ಕಾರ್ತಿಕ ಮಾಸ. ಓಕೆ, ಅಂದ್ರೆ ಮೇಡಮ್ ಈಗ ಮುಂಚೆ ಹೇಳ್ತಾ ಇದ್ರು ಎಷ್ಟು ರಾತ್ರಿ 12 ಗಂಟೆವರೆಗೂ ಎಲ್ಲ ನಡೆಯುತ್ತಂತೆ ಅನ್ನಪ್ರಸಾದ. 12 ಇಲ್ಲ, ಬೇರೆ ಊರಿಂದ ಬೇರೆ ಊರಿಂದ ಸುತ್ತಮುತ್ತ ಹಳ್ಳಿಯಿಂದ ರಾತ್ರಿ 12-12:30 ತನಕ ಇಲ್ಲಿ ಜನ ಇರ್ತಾರೆ. ಮಹಾಪ್ರಸಾದ ಇರ್ತದ್ರಿ. 4 ಗಂಟೆ ಕುಸ್ತಿ ಕಾರ್ಯಕ್ರಮ ಇರ್ತಾರೆ. ಸಂಜೆ ಮುಂದೆ ಮದ್ದು ಸಿಡಿಮದ್ದು ಹಾರಿಸ್ತಾರೆ. ಕುಸ್ತಿ ಕಾರ್ಯಕ್ರಮ ಕುಸ್ತಿ ಕಾರ್ಯಕ್ರಮ ಇದೆ. ಎಷ್ಟು ಊರಿಂದ ಬರ್ತಾ ಇದ್ದಾರೆ ಪೈಲ್ವಾನ್ರು? ಕರ್ನಾಟಕ ತುಂಬ ಎಲ್ಲ ಮಂದಿ ಬರುತ್ತೆ. ಓಕೆ, ಅಂದ್ರೆ ಒಂಥರ ರಾಜ್ಯ ಮಟ್ಟ ಕುಸ್ತಿ. ರಾಜ್ಯ ಮಟ್ಟ ಕುಸ್ತಿ ಪಟುಗಳು ಬಂದಾರ.